ಗಜೇಂದ್ರಗಡ ಪಟ್ಟಣದಲ್ಲಿದೆ 30 ಬೆಡ್ಗಳ ಆರೋಗ್ಯ ಕೇಂದ್ರ. 50 ಗ್ರಾಮಗಳ ಜನರ ಅವಲಂಬನೆ, ಮೂಲ ಸೌಕರ್ಯಗಳ ಕೊರತೆ. 100 ಬೆಡ್ಗಳ ಆಸ್ಪತ್ರೆಗೆ ಜನರ ಆಗ್ರಹ. ತಾಲೂಕು ಆಸ್ಪತ್ರೆ ಮಾಡೋದಕ್ಕೆ ಒತ್ತಡ. ಇದು ಹೈಟೆಕ್ ಆಸ್ಪತ್ರೆಗೆ ಒತ್ತಾಯದ ಸ್ಟೋರಿ. ಈ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಿನಕ್ಕೆ ಸುಮಾರು 400 ರೋಗಿಗಳು ಭೇಟಿಯನ್ನ ಕೊಡ್ತಾರೆ ಅನಾರೋಗ್ಯ ಸಮಸ್ಯೆಗಳಿಂದ. ಗಜೇಂದ್ರಗಡದಲ್ಲಿ ಇರೋದು 30 ಬೆಡ್ಗಳ ಆಸ್ಪತ್ರೆ. ಆದರೆ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಹಾಗಾಗಿ ಇದು ಸಾಕಾಗಲ್ಲ, ಇದನ್ನ ಅಪ್ಗ್ರೇಡ್ ಮಾಡಿ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಈಗ 100 ಹಾಸಿಗೆಗಳ ಬೆಡ್ ಅನ್ನ ಆಸ್ಪತ್ರೆಯನ್ನ ಮಾಡಿ ಅಂತ ಜನ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ದಿನಕ್ಕೆ ಸುಮಾರು 400 ರೋಗಿಗಳು ಬರ್ತಾ ಇದ್ದಾರೆ. 30-40 ಬೆಡ್ ಇದ್ರೆ ಸಾಕಾಗಲ್ಲ. ಅಟ್ಲೀಸ್ಟ್ ಕನಿಷ್ಠ ಅಂದ್ರೂ 100 ಹಾಸಿಗೆಯುಳ್ಳ ಆಸ್ಪತ್ರೆ ಬೇಕು ಅಂತೇಳಿ ಜನ ಕೇಳ್ತಾ ಇದ್ದಾರೆ ಗಜೇಂದ್ರಗಡದಲ್ಲಿ. ಮತ್ತೆ ಸದ್ಯಕ್ಕೆ ಸಮುದಾಯ ಆರೋಗ್ಯ ಕೇಂದ್ರ ಇದೆ, ತಾಲೂಕು ಆಸ್ಪತ್ರೆಯಾಗಿ ಅದನ್ನ ಮಾರ್ಪಾಡು ಮಾಡಿ ಅಂತಾನೂ ಕೂಡ ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಗಜೇಂದ್ರಗಡದಲ್ಲಿ ಆರೋಗ್ಯ ವಿಷಯವಾಗಿ ರೋಗಿಗಳಿಗೆ, ಸಂಬಂಧಿಕರಿಗೆ ಯಾವ ತರ ಸಮಸ್ಯೆ ಆಗ್ತಾ ಇದೆ, ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಗರ್ಭಿಣಿಯರು ಬರೋ ಮುಂದೆ ಅವರಿಗೆ ಮೂಲಭೂತ ಸೌಕರ್ಯಗಳಾದ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಇಲ್ಲ. ಎಷ್ಟೋ ಜನ ದಾರಿ ಮಧ್ಯದಲ್ಲೇ ಮರಣ ಹೊಂದಿದ್ದಿದೆ. ಶಾಸಕರು 3 ವರ್ಷ ಆದರೂ ಒಮ್ಮೆ ಕೂಡ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿಲ್ಲ. ತಮ್ಮ ಮಂತ್ರಿ ಪದವಿಯನ್ನು ಗಿಟ್ಟಿಸಿಕೊಳ್ಳೋದ್ರಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಇದೆ. 30 ಬೆಡ್ಗಳ ಆಸ್ಪತ್ರೆ ಇದು. ಆದ್ರೆ ಗಜೇಂದ್ರಗಡ ವ್ಯಾಪ್ತಿಯಲ್ಲಿ 50ಕ್ಕೂ ಹೆಚ್ಚು ಗ್ರಾಮಗಳಿವೆ. ಹೀಗಾಗಿ ದಿನನಿತ್ಯ 400ಕ್ಕೂ ಹೆಚ್ಚು ರೋಗಿಗಳು ಆಸ್ಪತ್ರೆಗೆ ಬರ್ತಾರೆ. ಆದ್ರೆ ರೋಗಿಗಳ ಸಂಖ್ಯೆಗೆ ಅನುಗುಣವಾಗಿ ಬೆಡ್ಗಳಿಲ್ಲ, ಡಾಕ್ಟರ್ಸ್ ಇಲ್ಲ, ಒಳ ರೋಗಿಗಳಿಗೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಹೀಗಾಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೆರಿಗೆಗೆ ಬರುವ ಮಹಿಳೆಯರು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಇಲ್ಲವಾದ್ರೆ ಯಲಬುರ್ಗಾಕ್ಕೆ ಹೋಗ್ತಾರೆ. ಅಲ್ಲೂ ಇಲ್ದಿದ್ರೆ 60 ಕಿಲೋಮೀಟರ್ ದೂರದ ಗದಗ ಜಿಲ್ಲಾಸ್ಪತ್ರೆಗೆ ಹೋಗ್ತಾರೆ. ಹೀಗಾಗಿ ಗಜೇಂದ್ರಗಡ ಸಮುದಾಯ ಆರೋಗ್ಯ ಕೇಂದ್ರವನ್ನ 100 ಬೆಡ್ಗಳ ಹೈಟೆಕ್ ತಾಲೂಕು ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಬೇಕು ಅಂತ ಇಲ್ಲಿನ ಜನರು ಕೇಳ್ತಾ ಇದ್ದಾರೆ. 8-9 ವರ್ಷಗಳಾದವು, ಇನ್ನೂ ಕೂಡ ನಮ್ಮ ಗಜೇಂದ್ರಗಡ ನಗರದ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಲ್ಲ. ಯಾಕೆ ಕಾರಣಪ್ಪ ಅಂದ್ರೆ ಇದಕ್ಕೆ ನಮ್ಮ ಸ್ಥಳೀಯ ಶಾಸಕರಾದಂಥ GS ಪಾಟೀಲ್ ಅವರ ಇಚ್ಛಾಶಕ್ತಿಯ ಕಾರಣ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಶಾಸಕರು 3 ವರ್ಷ ಆದರೂ ಒಮ್ಮೆ ಕೂಡ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿಲ್ಲ. ಅವರು ಕೇವಲ ತಮ್ಮ ಮಂತ್ರಿ ಪದವಿಯನ್ನು ಗಿಟ್ಟಿಸಿಕೊಳ್ಳೋದ್ರಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. 2017-18ರಲ್ಲಿ ಗಜೇಂದ್ರಗಡ ತಾಲೂಕು ಕೇಂದ್ರ ಅಂತ ಘೋಷಣೆ ಆಗಿದೆ. 9 ವರ್ಷಗಳು ಕಳೆದ್ರೂ ಹೈಟೆಕ್ ತಾಲೂಕು ಆಸ್ಪತ್ರೆ ಭಾಗ್ಯ ಸಿಕ್ಕಿಲ್ಲ. ಹಲವು ಬಾರಿ ರೋಣ ಶಾಸಕ GS ಪಾಟೀಲ್, ಮಾಜಿ ಶಾಸಕ ಕಳಕಪ್ಪ ಬಂಡಿ ಅವರಿಗೆ ಮನವಿ ಮಾಡಿಕೊಂಡ್ರೂ ಪ್ರಯೋಜನವಾಗಲಿಲ್ಲ. ಈ ಆಸ್ಪತ್ರೆ ಮೇಲ್ದರ್ಜೆ ಏರಿಸಿ ವೈದ್ಯಕೀಯ ಸೌಲಭ್ಯಗಳನ್ನು ಇನ್ನೂ ಹೆಚ್ಚು ಕೊಟ್ರಪ್ಪ ಅಂತಂತಂದ್ರೆ ಎಲ್ಲ ಬಡವರಿಗೆ ಅನುಕೂಲ ಆಗುತ್ತಂತ ಅನ್ನೋ ಒಂದು ನಮ್ಮ ಒಂದು ಹಕ್ಕೊತ್ತಾಯ. ಆದರೆ ಒಂದೇನಪ್ಪ ಅಂದ್ರೆ ಗಜೇಂದ್ರಗಡ ಗದಗ ಜಿಲ್ಲೆಯಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ. ಈ ಒಂದು ನಗರಕ್ಕೆ ಇನ್ನೂ 100 ಹಾಸಿಗೆಗಳ ತಾಲೂಕು ಹಾಸ್ಪಿಟಲ್ ಆಗಿ ಮೇಲ್ದರ್ಜೆಗೆ ಏರಿಲ್ಲ. ಇದನ್ನು ಏರಿಸೋದ್ರಿಂದ ಸುಮಾರು 30-40 ಹಳ್ಳಿಗಳ ಜನರಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಪ್ರತಿನಿತ್ಯ ಗರ್ಭಿಣಿಯರು ಬರ್ತಾರೆ. ಗರ್ಭಿಣಿಯರು ಬರೋ ಮುಂದೆ ಅವರಿಗೆ ಮೂಲಭೂತ ಸೌಕರ್ಯಗಳಾದ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಇಲ್ಲ. ಯಾಕಂದರೆ ಇಲ್ಲಿ ಡೆಲಿವರಿ ಆಗೋ ಟೈಮ್ನಾಗ ಗದಿಗೊಯ್ರಿ ಅಂತಾರೆ. ಎಷ್ಟೋ ಜನ ದಾರಿ ಮಧ್ಯದಲ್ಲೇ ಮರಣ ಹೊಂದಿದ್ದಿದೆ. ಅದೇ ರೀತಿಯಾಗಿ ಇದು ಉನ್ನತಿ ಹೊಂದಿದ್ರೆ ನಮಗೆ ECG, ಈಗ ಯುವಕರು ಆಗಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ECG ಟ್ರೀಟ್ಮೆಂಟ್ ಇಲ್ಲಿ ಬರುವಂಥ ಪ್ರತಿನಿತ್ಯ ಗ್ರಾಮೀಣ ಪ್ರದೇಶದ ರೋಗಿಗಳಿಗೆ ಅನಾನುಕೂಲವಾಗಿದ್ದು ಇನ್ನಷ್ಟು ಅನುಕೂಲ ಮಾಡಿಕೊಟ್ರೆ ನಮಗಿನ್ನೂ ಉತ್ತಮವಾಗುತ್ತೆ. ಕೂಡಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗನೆ ಸಮುದಾಯ ಆರೋಗ್ಯ ಕೇಂದ್ರವನ್ನ ಹೈಟೆಕ್ ತಾಲೂಕು ಆಸ್ಪತ್ರೆಯನ್ನಾಗಿ ಮಾಡಬೇಕಿದೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಸಾಕಷ್ಟು ಕಡೆಗಳಲ್ಲಿ ಸಮಸ್ಯೆ ಇದೆ. PHC ಇರುತ್ತೆ, ಅದನ್ನ ಅಪ್ಗ್ರೇಡ್ ಮಾಡಿ, ಹಾಸಿಗೆಯನ್ನ ಜಾಸ್ತಿ ಮಾಡಿ ಅಂತ ಹೇಳಿ. ಇಲ್ಲಿ ರೋಗಿಗಳ ಡಿಮ್ಯಾಂಡ್ ಏನಿದೆ? ಹೌದು ಶರ್ಮಿತಾ, ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನಲ್ಲಿರ್ತಕ್ಕಂಥ ಏನು ಸಮುದಾಯ ಆರೋಗ್ಯ ಕೇಂದ್ರ ಇದೆ, ಇದನ್ನ ಹೈಟೆಕ್ ತಾಲೂಕು ಆಸ್ಪತ್ರೆಯನ್ನಾಗಿ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ
ಗಜೇಂದ್ರಗಡ ತಾಲೂಕಾಗಿ ಘೋಷಣೆಯಾಗಿ ಸುಮಾರು 9 ವರ್ಷಗಳು ಕೂಡ ಕಳೆದು ಹೋಗಿದೆ. ಆದ್ರೆ ಯಾವುದೇ ರೀತಿ ಸೌಲಭ್ಯಗಳು ಮಾತ್ರ ಸರ್ಕಾರದಿಂದ ಸಿಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಗಜೇಂದ್ರಗಡ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಗಳು ಕೂಡ ಬರ್ತವೆ. ಹೀಗಾಗಿ ದಿನನಿತ್ಯ ಸುಮಾರು 400 ರಿಂದ 500 ರೋಗಿಗಳು ಕೂಡ ಬಂದು ಚಿಕಿತ್ಸೆಯನ್ನ ಪಡೆದು ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ವೈದ್ಯರ ಒಂದು ಕೊರತೆ ಕೂಡ ಈಗ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಸುಮಾರು ಈಗ ಸಮುದಾಯ ಆರೋಗ್ಯ ಕೇಂದ್ರ ಇರುವುದರಿಂದಾಗಿ ಸುಮಾರು 3 ವೈದ್ಯರು ಮಾತ್ರ ಅಲ್ಲಿ ಇದ್ದಾರೆ ಮತ್ತು ಸಿಬ್ಬಂದಿಗಳ ಕೊರತೆ ಕೂಡ ಜಾಸ್ತಿ ಇರತಕ್ಕಂಥದ್ದು. ಜೊತೆಗೆ ಈಗ ತಾಲೂಕು ಆಸ್ಪತ್ರೆ ಆದ್ರೆ ಸುಮಾರು 10 ವೈದ್ಯರು ಕೂಡ ಸಿಗ್ತಾರೆ, ಸಾಕಷ್ಟು ಟೆಕ್ನಿಷಿಯನ್ಸ್ ಕೂಡ ಸಿಗ್ತಾರೆ, ಲ್ಯಾಬ್ಗಳು ಸಿಗ್ತವೆ, ಜೊತೆಗೆ ಎಕ್ಸ್ರೇ ಆಗಿರ್ಬೋದು ಮತ್ತು ಸ್ಕ್ಯಾನಿಂಗ್ ವ್ಯವಸ್ಥೆಗಳು ಕೂಡ ಸಿಗ್ತವೆ. ಆದ್ರೆ ಈಗ ಸಮುದಾಯ ಆರೋಗ್ಯ ಕೇಂದ್ರ ಇರೋದ್ರಿಂದಾಗಿ ಸಾಕಷ್ಟು ಕೊರತೆಗಳು ಕೂಡ ಅಲ್ಲಿ ತಾಂಡವವಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಕೂಡ ಈಗ ಇರ್ತಕ್ಕಂಥದ್ದು. ಸರಿಯಾದ ಬಿಸಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಕುಡಿಯುವಂತ ಶುದ್ಧ ನೀರು ಕುಡಿಯುವಂತ ನೀರು ಕೂಡ ಸರಿಯಾಗಿ ಇಲ್ಲ. ಹೀಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಈಗ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು. ಈಗ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬರೀ ಈಗ 30 ಬೆಡ್ಗಳು ಇರೋದ್ರಿಂದಾಗಿ ಸಾಕಷ್ಟು ಹೊರ ರೋಗಿಗಳು ದಿನನಿತ್ಯ 300 ರಿಂದ 400, 500 ವರೆಗೂ ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಈ ಬರ್ತಕ್ಕಂಥ ರೋಗಿಗಳು ಕೂಡ ಏನ್ ಸಾಕಷ್ಟು ಇಲ್ಲಿ ಸಮಸ್ಯೆ ಆಗ್ತಾ ಇರೋದ್ರಿಂದಾಗಿ ಅವರು ಪಕ್ಕದ ಜಿಲ್ಲೆ ಇರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಆಗಿರ್ಬೋದು ಯಲಬುರ್ಗಾ ಅಲ್ಲಿಗೆ ಹೋಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಸುಮಾರು ಒಂದು 25 ಕಿಲೋಮೀಟರ್ ಒಳಗೆ ಅಲ್ಲಿ ತಾಲೂಕು ಆಸ್ಪತ್ರೆ ಇರೋದ್ರಿಂದಾಗಿ ಗರ್ಭಿಣಿ ಮಹಿಳೆಯರಿಗಾಗಿರ್ಬೋದು ತುರ್ತಾದಂತ ಚಿಕಿತ್ಸೆ ಬೇಕಾದ್ರೆ ಅಲ್ಲಿಗೆ ಹೋಗುವಂತ ಪರಿಸ್ಥಿತಿ ಅಷ್ಟು ಮೇಜರ್ ಆಗಿತ್ತಂದ್ರೆ ಅವರು 60 ಕಿಲೋಮೀಟರ್ ದಾಟಿ ಗದಗ ಜಿಮ್ಸ್ ಆಸ್ಪತ್ರೆಗೆ ಬರಬೇಕು. ಇಂತಹ ಸಾಕಷ್ಟು ಸಮಸ್ಯೆಯನ್ನ ಒಂದು ಗಜೇಂದ್ರಗಡ ಸುತ್ತಮುತ್ತ ಇರ್ತಕ್ಕಂಥ 50ಕ್ಕೂ ಹೆಚ್ಚು ಗ್ರಾಮಸ್ಥರು ಕೂಡ ಎದುರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಏನು ಸಮುದಾಯ ಆರೋಗ್ಯ ಕೇಂದ್ರವನ್ನ ಹೈಟೆಕ್ ತಾಲೂಕು ಆಸ್ಪತ್ರೆಯನ್ನಾಗಿ ಘೋಷಣೆ ಮಾಡಿದೆ. ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಗದಗ DHO ಆಗಿರುವಂತಹ ಡಾಕ್ಟರ್ SS ನೀಲ್ಗುಂದ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಗಜೇಂದ್ರಗಡ ಸಮುದಾಯ ಆರೋಗ್ಯ ಕೇಂದ್ರದ ಬಗ್ಗೆ ನಾವು ತೋರಿಸ್ತಾ ಇದ್ವಿ. 30 ಹಾಸಿಗೆ ಇದೆ, ಪ್ರತಿದಿನ 400 ಜನ ಪೇಷಂಟ್ಸ್ ಬರ್ತಾರೆ. ಅಫ್ಕೋರ್ಸ್ ಅದರಲ್ಲಿ OPD ಪೇಷಂಟ್ಸ್ ಇರ್ತಾರೆ. ಅಡ್ಮಿಟ್ ಆಗೋರು ಎಷ್ಟು ಜನ? ಸೊ ಈ ಬಗ್ಗೆ ಸಾರ್ವಜನಿಕರ ಒತ್ತಾಯ ಇರೋದು ಅಟ್ಲೀಸ್ಟ್ 100 ಹಾಸಿಗೆಯುಳ್ಳ ಒಂದು ಆಸ್ಪತ್ರೆ ನಮಗೆ ಬೇಕು, ಇದನ್ನ ಅಪ್ಗ್ರೇಡ್ ಮಾಡಿ ಸಮುದಾಯ ಆರೋಗ್ಯ ಕೇಂದ್ರನ ತಾಲೂಕು ಆಸ್ಪತ್ರೆಯಾಗಿ ಮಾಡ್ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಓಕೆ ಮೇಡಮ್. ಇಲ್ಲ ಈ ತರನಾಗಿ ಪ್ರಪೋಸಲ್ ಕಳಿಸಿದೆ ಮೇಡಮ್. ಗಜೇಂದ್ರಗಡ ಮತ್ತು ಲಕ್ಷ್ಮೇಶ್ವರ 2 ನಮ್ಮಲ್ಲಿ ಹೊಸದಾಗಿ ಆದಂತ ತಾಲೂಕುಗಳು. ಮುಂಚೆ ಅಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದು ಅವನ್ನ ಹೊಸದಾಗಿ 100 ಬೆಡ್ ಹಾಸ್ಪಿಟಲ್ಗೆ ಪ್ರಪೋಸಲ್ ಕಳಿಸಿದೆ ಮೇಡಮ್ ಸ್ಟೇಟಿಗೆ. ಅದು ಇದು ಬಂದ ತಕ್ಷಣ ಸ್ಯಾಂಕ್ಷನ್ ಆದ ತಕ್ಷಣ ಅದು 100 ಬೆಡ್ ಹಾಸ್ಪಿಟಲ್ ಆಗಿದೆ. ಮತ್ತೊಂದು ಇವಾಗ ಇರುವಂತ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿ ಕೊರತೆ ಮತ್ತು ವೈದ್ಯರ ಕೊರತೆ ಬಗ್ಗೆನೂ ಕಂಪ್ಲೇಂಟ್ಸ್ ಇದೆ. ವೈದ್ಯರ ಕೊರತೆ ಅಂದ್ರೆ ಮೇಡಮ್ ಈಗ ಸದ್ಯಕ್ಕೆ ಅಲ್ಲಿ ಒಟ್ಟು 5 ಪೋಸ್ಟ್ ಇರೋದು. ಒಬ್ಬ ಡೆಂಟಿಸ್ಟ್, ಒಬ್ಬ ಆಬ್ಸ್ಟಿಟಿಷಿಯನ್, ಒಬ್ಬ ಪಿಡಿಯಾಟ್ರಿಷಿಯನ್, ಅನೆಸ್ಥೆಟಿಸ್ಟ್ ಅಂತ. ಅನೆಸ್ಥೆಟಿಸ್ಟ್ ಪೋಸ್ಟ್ ವೇಕೆಂಟ್ ಇದೆ ಮೇಡಮ್, ಯಾರು ಬಂದಿಲ್ಲ ಈಗ. ಪ್ರೆಸೆಂಟ್ ಪಿಡಿಯಾಟ್ರಿಷಿಯನ್, ಆಬ್ಸ್ಟಿಟಿಷಿಯನ್, ಒಬ್ರು SMO ಪೋಸ್ಟ್, ಒಬ್ರು SMO ಅಗೇನ್ಸ್ಟ್ ಪೋಸ್ಟ್, ಒಬ್ರು GDMO, 4 ಜನ ಅದಾರ ಮೇಡಮ್. ಡೆಂಟಿಸ್ಟ್ ಒಬ್ರು ಅದಾರೆ. ಅನೆಸ್ಥೆಟಿಸ್ಟ್ ಇಲ್ಲ. ಅನೆಸ್ಥೆಟಿಸ್ಟ್ ಲಾಂಗ್ ಟೈಮ್ ಇಂದ ಇವನ್ ಕಾಂಟ್ರಾಕ್ಟ್ ಬೇಸಿಸ್ ಯಾವ್ದು ಜಾಯ್ನ್ ಮಾಡ್ಕೋಬೇಕಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ಯಾರು ಮುಂದೆ ಬಂದಿಲ್ಲ ಮೇಡಮ್. ಎನಿ ಟೈಮ್ ಯಾರೇ ಬಂದ್ರು ಇಮಿಡಿಯೇಟ್ ಆಗಿ ಅವತ್ತೇನೆ ಅಪಾಯಿಂಟ್ಮೆಂಟ್ ಮಾಡಿಸೋದು ಕಾಂಟ್ರಾಕ್ಟ್ ಬೇಸಿಸ್. ಬಟ್ ಈ ಪ್ರೋಸೆಸ್ ಯಾಕೆ ಡಿಲೇ ಆಗ್ತಿದೆ ಸರ್? ಈಗ ನೋಡಿ, ನೀವೇ ಅಂದ್ರಿ ಕೆಲವು ಪೋಸ್ಟಿಂಗ್ ಖಾಲಿ ಇದೆ, ಅದಕ್ಕೆ ಬರೋದಕ್ಕೆ ಅಂದ್ರೆ ಒಂದೇ ಪೋಸ್ಟ್ ಮೇಡಮ್ ಖಾಲಿ ಇರೋದು. ಈಗ ಒಂದೇ ಅನೆಸ್ಥೆಟಿಷಿಯಾ ಪೋಸ್ಟ್ ಒಂದೇ ಖಾಲಿ ಇರೋದಲ್ಲೇ. ಹಂಗೆ ಸಂಪರ್ಕದಲ್ಲಿರಿ. ಹಂಗಾದ್ರೆ ಸಂತೋಷ್, ನೀವಂದ್ರೆ ವೈದ್ಯರ ಕೊರತೆ ಇದೆ ಅಂತ ಹೇಳಿ, ಅಂದ್ರೆ ವೈದ್ಯರು ಟೈಮಿಂಗ್ ಸರಿಯಾಗಿ ಬರಲ್ವಾ ಅಥವಾ ವೈದ್ಯರ ನೇಮಕ ಸರಿಯಾಗಿ ಆಗಿಲ್ಲ ಅಂತನ ಕಂಪ್ಲೇಂಟ್ ಏನು? ಒಂದು ಅಲ್ಲಿ ಸ್ಥಳೀಯ ರೋಗಿಗಳು ಹೇಳುವ ಪ್ರಕಾರ ಅಲ್ಲಿ ಇರ್ತಕ್ಕಂಥ ಒಟ್ಟು 3 ವೈದ್ಯರಿದ್ದಾರೆ. ಹೀಗಾಗಿ ಅವರು ಕೂಡ ಸರಿಯಾಗಿ ಅಲ್ಲಿ ಕೆಲಸ ಮಾಡ್ತಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸಂತೋಷ್, ನೀಲ್ಗುಂದ ಸರ್ ಕೇಳಿಸ್ಕೊಂಡ್ರಲ್ವಾ? 3 ಜನ ಡಾಕ್ಟರ್ಸ್ ಇದಾರೆ, ಬಟ್ ಸರಿಯಾಗಿ ಟೈಮಿಗೆ ಅವ್ರು ಅವೈಲಬಲ್ ಇರಲ್ಲ. 4 ಜನ ಡಾಕ್ಟರ್ಸ್ ಇರ್ತಾರೆ ಮೇಡಮ್. ಈ ಒಬ್ಬ ಪಿಡಿಯಾಟ್ರಿಷಿಯನ್, ಆಬ್ಸ್ಟಿಟಿಷಿಯನ್, ಒಬ್ಬ SMO ಅದಾರ, ಒಬ್ಬರು ಇನ್ನೊಬ್ಬ ಕಾಂಟ್ರಾಕ್ಟ್ ಬೇಸ್ಡ್ ಮೆಡಿಕಲ್ ಆಫೀಸರ್, ಒಬ್ಬ ಡೆಂಟಿಸ್ಟ್. ಅಲ್ಲ, ನಿಮ್ ಲೆಕ್ಕದ ಪ್ರಕಾರ ಡಾಕ್ಟರ್ಸ್ ಇದಾರೆ, ನಾವ್ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಪೇಷಂಟ್ ಗಳಿಗೆ ಪ್ರಾಪರ್ ಟೈಮಲ್ಲಿ ಸಿಗ್ತಿಲ್ಲ, ಅವರಿಗೆ ಪೇಷಂಟ್ ಟೈಮಿಗೆ ಬೇಕಾದಾಗ ಸಿಗ್ತಿಲ್ಲ. ಇಲ್ಲ, ನಾನು ಆಯ್ತು ಮೇಡಮ್, ಫಾಲೋ ಅಪ್ ಮಾಡಿ ಕೇಳ್ತೀನಿ, ವಿಚಾರ ಮಾಡ್ತೀನಿ, ಕೇಳ್ತೇನೆ. ಯಾಕಂದ್ರೆ ಎಲ್ಲರೂ ಡೇ ಆಫ್ ಇದ್ದಾಗ ಬಂದಿರಲ್ಲ, ಉಳ್ಕೆ ಟೈಮ್ ನಲ್ಲಿ ಇದಾರೆ ಅವ್ರು. ಓಕೆ, ಈಗ ನಿಮ್ಗೆ ರಿಪೋರ್ಟ್ ಬಂದಿರೋದು ಅವ್ರು ಅವೈಲೇಬಲ್ ಇದಾರೆ ಅಂತ, ಬಟ್ ಅಲ್ಲಿ ಗ್ರೌಂಡ್ ರಿಯಾಲಿಟಿನೇ ಬೇರೆ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸರ್. ಮತ್ತೆ ನೀವ್ ಅಂದ್ರೆ ಅಪ್ಗ್ರೇಡ್ ಮಾಡುವಂತ ನಿಟ್ಟಲ್ಲಿ ಒಂದು ಪ್ರಪೋಸಲ್ ಅನ್ನ ಕೊಟ್ಟಿದೀವಿ ಅಂತ ಹೇಳಿದ್ರಿ, 100 ಆಸ್ಪತ್ರೆಯುಳ್ಳ ಆಸ್ಪತ್ರೆ. ಸೊ ಈಗ ಪ್ರಪೋಸಲ್ ಹೋಗಿದೆ, ಎಷ್ಟು ದಿನ ಬೇಕಾಗಬಹುದು ಅದು ಅಪ್ರೂವಲ್ ಆಗಕ್ಕೆ, ಮುಂದೆ ಪ್ರಕ್ರಿಯೆಗಳು ನಡೆಯೋದಕ್ಕೆ? ಗವರ್ಮೆಂಟ್ ಹಂತದಲ್ಲಿ ಮೇಡಮ್ ಆಲ್ರೆಡಿ 2-3 ವರ್ಷ ಆಯ್ತು ಕಳಿಸಿ. ಹೊಸದಾಗಿ ಆಗಿರುವಂತ ತಾಲೂಕುಗಳಿಗೆ ಕ್ರಮಬದ್ಧವಾಗಿ ನಾವು ಇದನ್ನ ಮಾಡಿ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಅದಾದ ತಕ್ಷಣ ಇದು ಅಪ್ಗ್ರೇಡ್ ಆಗುತ್ತೆ. ಅಂದ್ರೆ ಇದ್ರಲ್ಲೇ ಅದನ್ನ ಅಪ್ಗ್ರೇಡ್ ಮಾಡಕ್ ಸಾಧ್ಯ ಇಲ್ಲ ಅನ್ಸುತ್ತಲ್ಲ, ಬೇರೆ ಕಟ್ಟಡನೇ ಬೇಕಾಗುತ್ತೆ. 100 ಮೇಡಮ್ ಹಾಸಿಗೆಗಳ ಬೇರೆ ಆಸ್ಪತ್ರೆ. ಕಟ್ಟಡ ಬೇಕಾಗ್ಬೋದು. ಇವನ್ ಅಲ್ಲಿ ನಮ್ಮಲ್ಲಿ ಹಿಂದ್ಗಡೆ ಇಂಜಿನಿಯರಿಂಗ್ ಡಿವಿಷನ್ ಅವ್ರು ಬಂದಿದ್ರು, ಆಸ್ಪತ್ರೆ ಹಿಂದ್ಗಡೆ ಕ್ವಾರ್ಟರ್ಸ್ ಇದೆ ಮೇಡಮ್, ಆ ಸ್ಪೇಸ್ ನಲ್ಲಿ ಸ್ವಲ್ಪ ಏನಾದ್ರು ನೋಡ್ಕೋಬಹುದು, ಇಲ್ಲ ಬೇರೆ ಜಾಗದಲ್ಲಿ 100 ಬೆಡ್ ಹಾಸ್ಪಿಟಲ್ ಆಗ್ಬೋದು ಚಾನ್ಸ್ ಇದೆ. ಬೇರೆ ಏನ್ ಮೆಡಿಕಲ್ ಫೆಸಿಲಿಟಿನ ಪ್ರೊವೈಡ್ ಮಾಡಬಹುದು ಅಪ್ಗ್ರೇಡ್ ಮಾಡುವಂತ ನಿಟ್ಟಿನಲ್ಲಿ? ಯಾಕಂದ್ರೆ ರೋಗಿಗಳ ಸಂಖ್ಯೆ ಜಾಸ್ತಿ ಇದೆ, ಕಂಪ್ಲೇಂಟ್ಸ್ ಇರೋದು, ಮತ್ ಪಕ್ಕದ ಜಿಲ್ಲೆಗೆ ನಾವು ಹೋಗ್ಬೇಕು ಎಮರ್ಜೆನ್ಸಿ ಬಂದ್ರೆ. ಮೇಡಮ್ ಅದೇ ಒಂದು ತಾಲೂಕು ಹಾಸ್ಪಿಟಲ್ ಆಗ್ಬೋದು, ಅಥವಾ ಇನ್ನು ತಾಲೂಕು ಹಾಸ್ಪಿಟಲ್ ಡಿಲೇ ಆಗ್ತದ್ರೆ ಇನ್ನೊಂದು 20 ಬೆಡ್ ಎಕ್ಸ್ಟ್ರಾ ಏನು ಮಾಡ್ಬಿಟ್ರೆ, 20 ಬೆಡ್ ಹಾಸ್ಪಿಟಲ್ ಇನ್ನೊಂದು 20 ಬೆಡ್ಸ್ ಎಕ್ಸ್ಟ್ರಾ ಕಟ್ಕೊಟ್ರೆ ವಿ ಕ್ಯಾನ್ ಮ್ಯಾನೇಜ್ 100 ಬೆಡ್ ಆಗುವವರೆಗೆ ಅಂತ ಮಾಡ್ಬೋದು. ಓಕೆ ಸರ್, ಮತ್ತೆ ನಮಗ್ ಬಂದಿದ್ದ ಮಾಹಿತಿ ಅದೇ ನಾವು ಹೇಳಿದ್ವಲ್ಲ ಸರ್, ಡಾಕ್ಟರ್ಸ್ ಅವೈಲಬಿಲಿಟಿ ಇರಲ್ಲ ಅಂತ, ಅದ್ರ ಬಗ್ಗೆ ಸ್ವಲ್ಪ ಗಮನ ಚೆಕ್ ಹರಿಸ್ಬೇಕು. ಚೆಕ್ ಮಾಡಿ. ಓಕೆ ಸರ್, ನಿಮ್ಮ ಮೇಲೆ ಭರವಸೆ ಇಟ್ಟಿರ್ತೀವಿ, ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ನೀಲ್ಗುಂದ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಅಂಡ್ ಥ್ಯಾಂಕ್ ಯು ಸಂತೋಷ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಒಟ್ಟಲ್ಲಿ 100 ಹಾಸಿಗೆ ಉಳ್ಳ ಆಸ್ಪತ್ರೆ ಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಈ ಬಗ್ಗೆ ಪ್ರಪೋಸಲ್ ಇಟ್ಟಿದ್ದೀವಿ, ಅಪ್ರೂವಲ್ ಆದ ತಕ್ಷಣ ಮುಂದಿನ ಪ್ರೋಸೆಸ್ ಅನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಸಮಸ್ಯೆಗೆ ಸಂಬಂಧಪಟ್ಟಂಗೆ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ DHO ನ್ಯೂಸ್ 18ಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಈ ಸುದ್ದಿಯ ಫಾಲೋ ಅಪ್ ಅನ್ನು ಮಾಡ್ತೀವಿ. ಈಗ